ನಮಸ್ಕಾರ. ಇವತ್ತು ಆತುರದಿಂದ ಏನು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ DCC ಬ್ಯಾಂಕ್ ವತಿಯಿಂದ ಹರಾಜು ಪ್ರಕ್ರಿಯೆ ನಡೀತು. ಯಾಕೆ ಇಷ್ಟೊಂದು ಆತುರತೆಯಿಂದ ನಡೀತು ಅನ್ನೋದು ಒಂದು ಪ್ರಶ್ನೆ. 19ನೇ ತಾರೀಕು ಸಹಕಾರ ಸಕ್ಕರೆ ಮಂತ್ರಿಯ ಜೊತೆ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಅಧ್ಯಕ್ಷರ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕಿಂತ ಮುಂಚಿತವಾಗಿ ಇಷ್ಟೊಂದು ಆತುರವಾಗಿ ಯಾವ ಕಾರಣಕ್ಕೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ BSSK ಶುಗರ್ ಫ್ಯಾಕ್ಟ್ರಿ ಹರಾಸ್ ಮಾಡಿದರು, ಮತ್ತು ಆ ಫ್ಯಾಕ್ಟ್ರಿ ಮೇಲೆ ನಮ್ಮ ಮಾಹಿತಿಯ ಪ್ರಕಾರ ಸುಮಾರು 115 ಕೋಟಿ ಅಸಲಿದೆ, 117 ಕೋಟಿ ಬಡ್ಡಿ ಇದೆ ಅಂಥೇಳಿ ಬ್ಯಾಂಕಿನ ಒಂದು ಸೂಚನೆಯಲ್ಲಿ ನಾವು ನೋಡಿರ್ತೇವೆ. ಆದರೆ ಇವತ್ತು ಆ ಎಲ್ಲ ಮೊತ್ತ ಕೂಡಿಸಿದಾಗ ಸುಮಾರು 232 ಕೋಟಿ ಮೇಲೆ ಆ ಸಾಲ ಆಗ್ತದೆ DC ಬ್ಯಾಂಕಿಂದು, ಬೇರೆ ಅನ್ಯ ಬ್ಯಾಂಕ್ಗಳದೆಲ್ಲ ಕೂಡು. ಆದರೆ ಇವತ್ತು ಇವರು ಇಷ್ಟೊಂದು ಆತುರತೆಯಿಂದ ಇವತ್ತು 184 ಕೋಟಿ 51 ಲಕ್ಷಕ್ಕೆ ಇವರು ಯಾವ ಒಂದು ಕಾರಣಕ್ಕೆ ಈ ನಮ್ಮ BSSK ಶುಗರ್ ಫ್ಯಾಕ್ಟ್ರಿ ಹರಾಸ್ ಮಾಡಿದ್ರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಇನ್ನೊಂದೇನೆಂದರೆ ನಮಗೆಲ್ಲೋ ಒಂದು ಕಡೆ ಸಂಶಯ ಬರುತ್ತೆ, ಇವೆಲ್ಲ ಪ್ರೀ ಪ್ಲ್ಯಾನ್ ಆಗಿ ನಮ್ಮ ಬೀದರ್ ಜಿಲ್ಲೆ ಸಹಕಾರ ಸಕ್ಕರೆ ಕಾರ್ಖಾನೆ ಏನಂದರೆ ಮುಳುಗಿಸ್ಬೇಕು ಮತ್ತು ಆ ಫ್ಯಾಕ್ಟ್ರಿ ಏನಂದ್ರೆ ಮಾರ್ಬೇಕನ್ನೋ ಒಂದು ದುರುದ್ದೇಶದಿಂದ ಏನಂದರೆ ಇವತ್ತು ಇವರು ಹರಾಸ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಮೇಲ್ನೋಟಕ್ಕೆ ಕಾಣ್ತದೆ. ಇವತ್ತು ಸಾಕಷ್ಟು ರೈತರ ಒಂದು ಹೋರಾಟದ ಅವರ ಒಂದು ಪ್ರತಿಫಲ ಹಾಗೂ ಅವರ ಒಂದು ಕಷ್ಟಪಟ್ಟಿದ್ದಕ್ಕಾಗಿ ಇವತ್ತು ಈ ಫ್ಯಾಕ್ಟ್ರಿಯನ್ನು ಉಳ್ಕೊಂಡಿದೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಏನೀಗ ಶುಗರ್ ಕೇನ್ ಫ್ಯಾಕ್ಟ್ರಿಗಳಿದೆ, ಈ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಕ್ಕಿಂತ ಕಡಿಮೆ ಸಾಲ ಇರ್ತಕ್ಕಂಥ ಫ್ಯಾಕ್ಟ್ರಿ ಯಾವುದಾದ್ರೂ ಅಂದರೆ ಅದು BSSK ಶುಗರ್ ಫ್ಯಾಕ್ಟ್ರಿ. ಇವತ್ತು ನಾರಂಜ ಇದೆ, ಮಹಾತ್ಮ ಗಾಂಧಿ ಇದೆ, ಇವತ್ತು ಎಲ್ಲ 500 ಕೋಟಿ ಮೇಲೆ ಸಾಲ ಇದೆ. ಅವು ಯಾಕೆ ಹರಾಸ್ ಆಗಿಲ್ಲ? ಕೇವಲ ಇದೇ ಫ್ಯಾಕ್ಟ್ರಿ ಯಾಕಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಈ ಫ್ಯಾಕ್ಟ್ರಿಗೆ ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಜಿಲ್ಲೆಯ ನಾಯಕರುಗಳು ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಫ್ಯಾಕ್ಟ್ರಿ ರೈತರ ಫ್ಯಾಕ್ಟ್ರಿ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಆದಾಗಿ ಪ್ರಾರಂಭ ಆಗಿರುವಂಥ ಫ್ಯಾಕ್ಟ್ರಿ ಯಾವುದಂದರೆ ಅದು BSSK ಶುಗರ್ ಫ್ಯಾಕ್ಟ್ರಿ. ಯಾಕೆ ಈ ಫ್ಯಾಕ್ಟ್ರಿ ಮೇಲೆ ಇಷ್ಟೊಂದು ಕೋಪ ಈ ಲೀಡರ್ಗಳಿಗೆ? ನಾನು ಮಾನ್ಯ ನಮ್ಮ ಸಚಿವರಿಗೆ, ನಾನು ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಚಿವರೇ, ಇವತ್ತು ನಿಮ್ಮ ಒಂದು ಆ ದಿನದಲ್ಲಿ ನಡ್ತಿರ್ತಕ್ಕಂಥ ಫ್ಯಾಕ್ಟ್ರಿ ಮೇಲೆ ಇವತ್ತು 500 ಕೋಟಿ ಮೇಲೆ ಸಾಲ ಇದೆ. ಇವತ್ತು ಇವ್ರದ್ದು ನಮ್ಮ ಗುರುಪದರ್ಪ ನಾಗರಂಪಳ್ಳಿಯವರ ಪರಿವಾರ ಆ ದಿನದಲ್ಲಿ ನಡ್ತಕ್ಕಂಥ ಫ್ಯಾಕ್ಟ್ರಿ ಮೇಲೆ ಇವತ್ತು 500 ಕೋಟಿ ಮೇಲೆ ಸಾಲ ಇದೆ. ಇವತ್ತು ಅವನ್ನೆಲ್ಲ ಬಿಟ್ಟು ಕೇವಲ ಈ ರೈತರ ಫ್ಯಾಕ್ಟ್ರಿ ಮೇಲೆ ಯಾಕೆ ನಿಮಗೆ ದ್ವೇಷ? ಯಾವ ಕಾರಣಕ್ಕಾಗಿ ನೀವು ಹರಾಸನ್ನು ಮಾಡಿಸಿದ್ರಿ? ಇವತ್ತು ನಿಮ್ಮ ತಮ್ಮನ, ನಿಮ್ಮ ಸೋದರರೇ ಏನಂದ್ರೆ ಇವತ್ತು ಆ ಫ್ಯಾಕ್ಟ್ರಿ ಅಧ್ಯಕ್ಷರ, ಬ್ಯಾಂಕಿದ ಅಧ್ಯಕ್ಷರದಾರ. ಏನಿದು ಕಾರಣ? ಇಷ್ಟೊಂದು ಆತುರವಾಗಿ ನೀವು ಹರಾಸನ್ನು ಮಾಡಿ ಇವತ್ತು ಒಂದು ಮಾರಾಂತ ಪ್ರಕ್ರಿಯೆಯನ್ನು ಏನು ಮಾಡಿದ್ರಲ್ಲ ಇವರು, ಇದಕ್ಕೆ ಏನು ಕಾರಣ? ನೀವು ಸ್ಪಷ್ಟತೆಯನ್ನು ಕೊಡಬೇಕು. ಇವತ್ತು ತಮ್ಮ ಸುಪುತ್ರರು ಸಂಸದರಿದ್ದಾರೆ, ತಾವು ಮಂತ್ರಿಗಳಿದ್ರಿ, ಉಸ್ತುವಾರಿ ಮಂತ್ರಿಗಳಿದ್ರಿ, ಇದು ಯಾವ ಕಾರಣಕ್ಕೆ ಈ ರೀತಿ ಆಯಿತು? ಇವತ್ತು ನಮ್ಮ ಹುಮನಾಬಾದಲ್ಲ, ಇಡೀ ಬೀದರ್ ಜಿಲ್ಲೆ ರೈತರು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಪಕ್ಕಾ ಇದರಲ್ಲಿ ಏನೋ ಒಂದು ಗೋಲ್ಮಾಲು ಮತ್ತು ಮಿಲಿಜುಲಿ ಯಾವುದೋ ಕಮಿಟ್ಮೆಂಟು ಕಾಂಪ್ರಮೈಸ್ ಏನಂದ್ರೆ ಆಗಿ ಈ ಹರಾಸ್ ಆಗಿದೆ ಅಂಥೇಳಿ ನಾನು ನೇರವಾಗಿ ಏನಂದ್ರೆ ನಾನು ಆರೋಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಕೂಡ ಕಾಲ ಮಿಂಚಿಲ್ಲ, ಈ ಹರಾಜು ಪ್ರಕ್ರಿಯೆ ಇಲ್ಲಿಗೆ ರದ್ದು ಮಾಡಿ ಮುಂದೆ 19 ತಾರೀಕು ಏನು ನೀವೇನು ಮೀಟಿಂಗನ್ನು ಕರೆದಿದ್ರಿ, ಆ ಮೀಟಿಂಗಲ್ಲಿ ತಾವೆಲ್ಲ ಜನಪ್ರತಿನಿಧಿಗಳು ಕೂಡಿ ಬೀದರ್ ಜಿಲ್ಲೆ ರೈತರಿಗೆ ಅನುಕೂಲ ಆಗಂಗೆ, ಈ ಫ್ಯಾಕ್ಟ್ರಿ ಪ್ರೈವೇಟೈಸೇಷನ್ ಆಗಲಾರ್ದಂಗೆ ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆಯಾಗಿ ಉಳಿಯತಕ್ಕಂಗೆ ಮಾಡ್ಬೇಕಂಥೇಳಿ ಇವತ್ತು JKTV ಮುಖಾಂತರ ಇಡೀ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ರೈತರ ಪರವಾಗಿ, ಬೀದರ್ ಜಿಲ್ಲೆ ರೈತರ ಪರವಾಗಿ ನಾನು ಆಗ್ರಹ ಮಾಡ್ತೇನೆ. ನಮಸ್ಕಾರ. ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.